ಶಾಂತಿಧಾಮ ಶನೈಶ್ವರ ಕರುಣಿಸಯ್ಯ. ಶಾಂತಿಧಾಮ ಶನೈಶ್ವರ ಕರುಣಿಸಯ್ಯ. ಶಾಂತಿಧಾಮ ಶನೈಶ್ವರ ಕರುಣಿಸಯ್ಯ. ಖಾದ್ರಿಪುರ ಕ್ಷೇತ್ರದ ಕರುಣಾಸಾಗರ ಭಕ್ತರ ಬಾಳಿಗೆ ಬೆಳಕಾಗಯ್ಯ. ಶನಿ ದೋಷವನ್ನೆಲ್ಲ ದೂರ ಮಾಡಯ್ಯ. ಧರ್ಮದ ಸೇವೆಗೆ ರಾಜಕೀಯ ಮೀರಿದ ಕೈ ಜೋಡಿಕೆ. ಶನೈಶ್ವರ ದೇವಾಲಯ ಜೀರ್ಣೋದ್ಧಾರಕ್ಕೆ ಜಿ ಆನಂದ್ ರೆಡ್ಡಿ ಅವರಿಂದ 1 ಲಕ್ಷ ದೇಣಿಗೆ. ಮುಳಬಾಗಿಲು ತಾಲೂಕಿನ ತಾಯ್ಲೂರು ರಸ್ತೆಯ ಖಾದ್ರಿಪುರ ಸರ್ಕಲ್ನಲ್ಲಿರುವ ಶ್ರೀ ಶಾಂತಿಧಾಮ ಶ್ರೀ ಶನೈಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆದ ವಾರ್ಷಿಕೋತ್ಸವ, ಶ್ರೀ ಸುದರ್ಶನ ಮಹಾಹೋಮ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮ ಭಕ್ತಿ ಭಾವದಿಂದ ನೆರವೇರಿತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಜಿ ಆನಂದ್ ರೆಡ್ಡಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದ ಬಳಿಕ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯಕ್ಕಾಗಿ 1 ಲಕ್ಷ ರೂಪಾಯಿ ಸೇವಾ ದೇಣಿಗೆಯನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಸುದರ್ಶನ ಸ್ವಾಮೀಜಿ ಅವರಿಗೆ ದೇವರ ಸನ್ನಿಧಿಯಲ್ಲಿ ಹಸ್ತಾಂತರಿಸಿದರು. ಕಾಯಲೂರು ದಾರಿಯಲ್ಲಿ ದಿವ್ಯ ಕ್ಷೇತ್ರವಿದು, ತಪಸ್ಸಿನ ತಾಣವಿದು, ಪುಣ್ಯದ ನೆಲವಿದು. ಸುದರ್ಶನ ಹೋಮದ ಹೊಗೆ ಏರಿದಾಗ ದೇವರ ಕೃಪೆಯ ಮಳೆ ಸುರಿಯುತ್ತಿದೆ. ಎಳ್ಳಿನ ದೀಪದ ಜ್ಯೋತಿ ಹೊಳೆಯುತ್ತಿದೆ, ಎಣ್ಣೆಯ ಅಭಿಷೇಕ ಮನ ತುಂಬುತ್ತಿದೆ. ಓಂ ಶಂ ಶನೈಶ್ಚರಾಯ ನಮಃ ಎನ್ನುವ ನಾದ ಭಕ್ತರ ಹೃದಯದ ಭರವಸೆಯ ಹಾಡು. ಜೈ ಜೈ ಶನಿದೇವ, ಜೈ 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 ಶನಿದೇವ, ಜೈ 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 ಶನಿದೇವ. ನ್ಯಾಯದ ದೇವ, ಧರ್ಮದ ದೇವ, ಕಷ್ಟದ ಕಾಲದ ಕೈ ಹಿಡಿಯುವ ದೇವ. ಶಾಂತಿಧಾಮದ ಶನೈಶ್ವರ ದೇವ. ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕರು, ದೇವಾಲಯದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಹಾಗೂ ದಾನಿಗಳು ಕೈ ಜೋಡಿಸುತ್ತಿರುವುದು ಸಂತದ ಸಂಗತಿ. ಆಗಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ರಾಮಲಿಂಗಾರೆಡ್ಡಿ ಅಣ್ಣನವರು, ಅವ್ರ ಸಹೋದರರಾದ ಆನಂದ ರೆಡ್ಡಿ ಅಣ್ಣನವರು, ಮತ್ತು ನಮ್ಮ ವೆಂಕಟೇಶ್ ಗೌಡ್ರವರು, ಸುಭಾಷ್ ಚಂದ್ರ ಗೌಡರು, ಇನ್ನೂ ಇವರ ಜೊತೆಗೆ ಯೂಟ್ಯೂಬ್ ಸುಕುಮಾರು, ನಮ್ಮ ಚಲಪತಿಯವರು ಎಲ್ಲರೂ ಕೂಡ 17ನೇ ವಾರ್ಷಿಕೋತ್ಸವದ ಸಂದರ್ಭಾನುಸಾರ ಭಗವಂತನ ಒಂದು ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ಎಂದು ತಿಳಿಸಿ ಜಿ ಆನಂದ್ ರೆಡ್ಡಿ ಅವರ ಸೇವಾ ಭಾವವನ್ನು ಪ್ರಶಂಸಿಸಿದರು. ಕೊಟ್ಟ ಮಾತು ಉಳಿಸಿಕೊಂಡ ಆನಂದ್ ರೆಡ್ಡಿ ಕೆಲವು ದಿನಗಳ ಹಿಂದೆ ಕರ್ನಾಟಕ ಸರ್ಕಾರದ ಆಹಾರ ಸಚಿವ KH ಮುನಿಯಪ್ಪ ಅವರು ಶ್ರೀ ಶಾಂತಿಧಾಮ ಶನೈಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಆ ಸಂದರ್ಭದಲ್ಲಿ ಸಚಿವರೊಂದಿಗೆ ಉಪಸ್ಥಿತರಿಸಿದ್ದ ಜಿ ಆನಂದ್ ರೆಡ್ಡಿ ಅವರಿಗೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡುವಂತೆ ಪ್ರಧಾನ ಅರ್ಚಕರಾದ ಶ್ರೀ ಸುದರ್ಶನ ಸ್ವಾಮೀಜಿ ಮನವಿ ಮಾಡಿದ್ದರು. ಅದೇ ವೇಳೆ ಸಚಿವ KH ಮುನಿಯಪ್ಪ ಅವರು ತಮ್ಮೊಂದಿಗೆ ಬಂದಿದ್ದ ಬೆಂಬಲಿಗರು, ಸ್ನೇಹಿತರು ಹಾಗೂ ಸಮಾಜಮುಖಿ ವ್ಯಕ್ತಿಗಳಿಗೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಹಕರಿಸುವಂತೆ ಕರೆ ನೀಡಿದರು. ಆ ದಿನ ನೀಡಿದ್ದ ಭರವಸೆಯನ್ನು ಉಳಿಸಿಕೊಂಡ ಜಿ ಆನಂದ್ ರೆಡ್ಡಿ ಅವರು ವಾರ್ಷಿಕೋತ್ಸವದ ದಿನವೇ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿ ಮಾತು ಉಳಿಸಿಕೊಂಡರು.
ಪಕ್ಷ ಬೇರೆ, ಸೇವೆ ಒಂದೇ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಮಲಿಂಗಾರೆಡ್ಡಿ, ವೆಂಕಟೇಶ್ ಗೌಡ ಹಾಗೂ ಸುಭಾಷ್ ಚಂದ್ರ ಗೌಡ ಮಾತನಾಡಿ, ರಾಜಕೀಯದಲ್ಲಿ ಪಕ್ಷಗಳು ಬೇರೆ ಇರಬಹುದು, ಆದರೆ ಸಮಾಜ ಸೇವೆ, ಧಾರ್ಮಿಕ ಸೇವೆ ಮತ್ತು ಜನಹಿತದ ವಿಚಾರದಲ್ಲಿ ಎಲ್ಲರೂ ಒಂದೇ ಮನಸ್ಸಿನಿಂದ ಕೆಲಸ ಮಾಡಬೇಕು. ಜಿ ಆನಂದ ರೆಡ್ಡಿ ಅವರು ಸಚಿವ KH ಮುನಿಯಪ್ಪ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಹಲವು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೇವಾಲಯದ ಜೀರ್ಣೋದ್ಧಾರಕ್ಕೆ ಉದಾರ ದೇಣಿಗೆ ನೀಡಿರುವುದು ಶ್ಲಾಘನೀಯ ಕಾರ್ಯ ಎಂದು ಅಭಿನಂದಿಸಿದರು. ಧಾರ್ಮಿಕ ಸೇವೆಗೆ ರಾಜಕೀಯ ದಾಚೆ ಸಂದೇಶ. ಈ ಕಾರ್ಯಕ್ರಮವು ಕೇವಲ ಧಾರ್ಮಿಕ ಆಚರಣೆಗೆ ಸೀಮಿತವಾಗಿದೆ, ಪಕ್ಷಕ್ಕಿಂತ ಸಮಾಜ ಮತ್ತು ಧರ್ಮ ಸೇವೆ ಮುಖ್ಯ ಎಂಬ ಸಂದೇಶವನ್ನು ಸಾರಿತು. ಜಿ ಆನಂದ ರೆಡ್ಡಿ ಅವರ ದೇಣಿಗೆ ಹಾಗೂ ಸಚಿವ KH ಮುನಿಯಪ್ಪ ಅವರು ಮನವಿಗೆ ಸ್ಪಂದಿಸಿ ನೆರವು ನೀಡಿದಿರುವುದು ಸ್ಥಳೀಯ ಭಕ್ತರು ಮತ್ತು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಮೂಡಲಗಿರಿನ ಸುದ್ದಿವಾಹಿನಿ, ಇದು ನಿಮ್ಮ ವಿಶ್ವಾಸ, ವಾಸ್ತವ ಸುದ್ದಿಯ ಪ್ರತೀಕ. ಬಡವನ ಕಣ್ಣೀರು ಒರೆಸುವ ದೇವ, ಸಜ್ಜನರ ಬದುಕಿಗೆ ನೆರಳಾಗುವ ದೇವ. ನಂಬಿ ಬಂದವರ ಪಾಲಿನ ಆಶಾ ಕಿರಣ, ನಿನ್ನ ದರ್ಶನವೇ ನಮ್ಮ ಜೀವಧನ. ಶಂಖನಾದ ಮೊಳಗಲಿ, ಗಂಟೆನಾದ ಕೇಳಲಿ, ವೇದ ಘೋಷ ಗುಂಜಿಸಲಿ, ಹೋಮ ಜ್ವಾಲೆ ಹೊತ್ತಲಿ, ಭಕ್ತರ ನಾದ ಒಂದಾಗಿ ಕೇಳಿಸಲಿ. ಶನಿ ಮಹಾರಾಜ್ ಕಿ ಜೈ. ಮುಳಗಲಿ ಶಾಂತಿ ಧಾಮ ಶ್ರೀ ಶನೈಶ್ವರ, ನಿನ್ನ ಕೃಪೆ ಸದಾ ನಮ್ಮ ಮೇಲಿರಲಿ, ಧರ್ಮದ ಹಾದಿಯಲಿ ನಡೆಸಯ್ಯ. ಜೈ ಜೈ ಶನಿದೇವ, ಜೈ 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 ಶನಿದೇವ, ಜೈ 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 ಶನಿದೇವ. ಜೈ ಜೈ ಶನಿದೇವ. ನಾನು ನಮ್ಮ ಮಾನ್ಯ ಸಚಿವರು KH ಮುನಿಯಪ್ಪ ಅವರು ಆಗಮಿಸಿದ್ದರು. ಆ ದಿವಸ ನಮ್ಮ ಸ್ವಾಮಿಗೆ 1 ಲಕ್ಷ ಧನ ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೆವು. ಅದೇ ಪ್ರಕಾರ ನಮ್ಮ ಸ್ವಾಮಿಯವರು ಈ ಕಾರ್ಯಕ್ರಮಕ್ಕೆ ಇವತ್ತು ಆಹ್ವಾನ ಮಾಡಿದರು. ಈ ದಿವಸ ನಾವು ಬಂದು ನಮ್ಮ ಮಾಜಿ ದೈವಿಕ ಇಂಜನ ಉಪಾಧ್ಯಕ್ಷರಾದ ನಮ್ಮ ರಾಮಲಿಂಗಾರೆಡ್ಡಿಯವರು, ನಮ್ಮ ವೆಂಕಟೇಶ್ ಗೌಡನವರು, ನಮ್ಮ ಸುಭಾಷ್ ಗೌಡನವರು ನಮ್ಮ ಜೊತೆಯಲ್ಲಿ ಬಂದು ಆಗಮಿಸಿದ್ದಕ್ಕೆ ನಮಗೂ ಸಂತೋಷ ಆಗ್ತಾಯಿದೆ. ಒಂದೇ ಸಲ ಬಂದಿದ್ದೀವಿ ಎಲ್ಲ ಜನ. ಇವತ್ತಿನ ದಿವಸ ಮುಂದೆನೂ ನಮ್ಮ ಶನಿಮಾತನ ದೇವಸ್ಥಾನಕ್ಕೆ ಇದೇ ಥರ ವರ್ಷವೂ ಚೆನ್ನಾಗಿ ಪೂಜೆಗಳಾಗಿ ನಮ್ಮ ತಾಲೂಕಿಗೆ ಒಳ್ಳೆ ಮಳೆ, ಒಳ್ಳೆ ಬೆಲೆ ಎಲ್ಲ ಆಗಿ ಜನರಿಗೆ ಆಶೀರ್ವಾದ ಮಾಡಬೇಕಂತ ದೇವ್ರನ್ನ ಪ್ರಾರ್ಥಿಸ್ತೀನಿ. ಸುಭಾಷ್. ಈ ದಿನ ಶಾಂತಿಧಾಮ ಶನೇಶ್ವರ ಸ್ವಾಮಿ, ಇದು ನಮಗೆ ನಮ್ಮ ಗ್ರಾಮದಲ್ಲಿ ಹೋಗೋವಾಗ ಬರೋವಾಗ ಸ್ವಾಮಿಗೆ ನಾವು ಯಾವತ್ತೂ ನಮಸ್ಕಾರ ಹಾಕ್ಕೊಂಡು ಹೋಗೋದು. ಇದು 17ನೇ ವಾರ್ಷಿಕೋತ್ಸವ. 17 ವರ್ಷವೂ ನಾವು ಬಂದಿದ್ದೀವಿ. ಯಾವ ಕಾರ್ಯಕ್ರಮ ಕೂಡ ಇಲ್ಲಿ ಬಿಡೋದಿಲ್ಲ. ಯಾಕಂದರೆ ಇವರು ನಮ್ಮ ಮನೆಯವರಿದ್ದಂಗೆ ಸ್ವಾಮಿಗಳು ಎಲ್ಲದಕ್ಕೂ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತಿನ ದಿನ ನಾವು ಸ್ವಲ್ಪ ನಾನು ಮುಂಚೆ ಬಂದೆ, ಆಮೇಲೆ ನಾನು ವೆಂಕಟೇಶ್ ಗೌಡರು, ಆಮೇಲೆ ನಮ್ಮ ಸಹೋದರರಾದ ಆನಂದ ರೆಡ್ಡಿ ಅವರು ಬಂದರು. ಅಲ್ಲಿ ನಮ್ಮ ಮುಂದೆನೇ ದೇವರಿಗೆ ದೇಣಿಗೆ ಕೊಡ್ತಾಯಿದ್ರು. ದೇವರು ಒಳ್ಳೇದು ಮಾಡಲಿ. ಇನ್ನೂ ಸ್ವಲ್ಪ ಕೊಳ್ಳಿ, ಸ್ವಲ್ಪ ಈ ಕಾಂಪೌಂಡ್ ಗೋಡೆ ಕಟ್ಟಿಸ್ಬೇಕು ಅಂತಿದ್ದೀವಿ. ಅದಕ್ಕೆ ಏನಾದರೂ ಮಾಡಿ ಮಾತಾಡೋ ಬಿಟ್ಟಿದ್ವಿ. ಅದು ಆಗ್ತಾಯಿಲ್ಲ, ಕಂಕಣ ಕೂಡಿ ಬರ್ತಾಯಿಲ್ಲ. ಅದಕ್ಕೆ ಕೂಡ ವ್ಯವಸ್ಥೆ ಮಾಡೋಣ ಅಂಥೇಳಿ ಒಳ್ಳೆ ಜನಕ್ಕೆ ಒಳ್ಳೆ ಆರೋಗ್ಯ ಕೊಳ್ಳಿ, ಒಳ್ಳೆ ಮಳೆ ಬೆಳೆ ಎಲ್ಲ ಆಗಿ ಒಳ್ಳೆ ಬುದ್ಧಿ ಕೊಟ್ಟು ಚೆನ್ನಾಗಿ ಎಲ್ಲರೂ ಆಗಲಿ ಅಂತೇಳಿ ಎಲ್ರಿಗೂ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನನ್ನ ಮಾತು ಮುಕ್ತಾಯ. ಕಾರ್ಲಿಪುರ ಗೇಟಲ್ಲಿ ಇತ್ತು ಶಾಂತಿಧಾಮ ಶನಿ ಮಹಾತ್ಮರ ವಾರ್ಷಿಕೋತ್ಸವ, 17ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮ ಹಿರಿಯರು, ದೈವಿಕ ಇಂಜನ ಅಧ್ಯಕ್ಷರು ಆದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಆನಂದ ರೆಡ್ಡಿಯವರು, ನಮ್ಮ ಸುಭಾಷ್ ಅವರು, ನಮ್ಮ ಸ್ವಾಮಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಿವತ್ತು ಶನಿಮಹಾತ್ಮರ ಪ್ರೇರಣೆ ಈ ತಾಲೂಕಿನ ಎಲ್ಲ ಜನತೆಯ ಮೇಲೆ ಇರಲಿ. ದೇವರು ಆ ಶನಿಮಹಾತ್ಮ ಇವತ್ತು ತಾಲೂಕಿನಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ, ಎಲ್ರಿಗೂ ದೇವರ
ಒಂದು ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಏನು ಇವತ್ತಿನ ದಿನ ನಮ್ಮ ಕಾದ್ಲಿಪುರ ಘಟ್ಟದ ಶನಿಮಹತ್ವ ದೇವಾಲಯದಲ್ಲಿ ಇವತ್ತು 17ನೇಯ ದೇವಸ್ಥಾನ ಅಭಿಷೇಕ ಇಟ್ಕೊಂಡಿರೋದ್ರಿಂದ ಇವತ್ತು ನಮ್ಮ KH ಮುನಿಯಪ್ಪ ಸಾಹೇಬರು ಬರಬೇಕಾಗಿತ್ತು. ಅವರು ಸಚಿವರಾದ ಮೇಲೆ 3 ಜಿಲ್ಲೆಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ 5 ನಿಮಿಷ ಬಿಡುವಿಲ್ಲ. ದೇವನಹಳ್ಳಿ ಏರ್ಪೋರ್ಟಲ್ಲಿ ಕೆಂಪೇಗೌಡರ ಒಂದು ಪೂಜೆಯಲ್ಲಿದ್ದಾರೆ. ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸಾಹೇಬರು ನಾನು ಬರೋದಲ್ಲಿ ನನ್ನ ಪರವಾಗಿ ನೀನು ಆನಂದ್ ರೆಡ್ಡಿ ನೀವೆಲ್ಲ ಅಲ್ಲಿದ್ದು ದೇವರಿಗೆ ಪೂಜೆ ಮಾಡಿಸಿ ನನ್ನ ಪರವಾಗಿ, ನಮ್ಮ ತಾಲೂಕಿನ ಜನತೆ ಪರವಾಗಿ, ನಮ್ಮ ಜಿಲ್ಲೆಯ ಜನತೆ ಪರವಾಗಿ, ನಮ್ಮ ರಾಜ್ಯದ ಎಲ್ಲ ರೈತ ಜನಾಂಗದ ಪರವಾಗಿ ದೇವರು ಅವರಿಗೆ ಮಳೆ ಬೆಳೆ ಕೊಟ್ಟು ಒಳ್ಳೆಯದಾಗಲಿ ಅಂತೇಳಿ ನಮಗೆ ಅದರಂತೆ ನಾವು ದೇವರಿಗೆ ಇವತ್ತು ನಮ್ಮ ಆನಂದ್ ರೆಡ್ಡಿ ಅನ್ನೋರು ಹೋದ ವರ್ಷ ನಾವೆಲ್ಲ ಇಲ್ಲೇ ಮಾತು ಕೊಟ್ಟಿದ್ವಿ. ಅದರಂತೆ ನಮ್ಮ ಆನಂದ್ ರೆಡ್ಡಿ ಅನ್ನೋರು ಇವತ್ತು 1 ಲಕ್ಷ ರೂಪಾಯಿ ದೇವರಿಗೆ ದೇಣಿಗೆ ಕೊಟ್ಟಿದ್ದಾರೆ. ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಅವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ರಾಜಕೀಯದಲ್ಲಿ ಬೆಳೀಲಿ ಅಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಆಶ್ರಯರ ಈ ಒಂದು 17ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಈ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ರಾಮಲಿಂಗಾರೆಡ್ಡಿ ಅಣ್ಣನವರು, ಅವ್ರ ಸಹೋದರರಾದ ಆನಂದ್ ರೆಡ್ಡಿ ಅಣ್ಣನವರು, ಮತ್ತು ನಮ್ಮ ವೆಂಕಟೇಶ್ ಗೌಡ್ರವರು, ಸುಭಾಷ್ ಚಂದ್ರ ಗೌಡರು, ಇನ್ನೂ ಇವ್ರ ಜೊತೆಗೆ ಯೂಟ್ಯೂಬ್ ಸುಕುಮಾರು, ನಮ್ಮ ಚಲಪತಿಯವರು ಎಲ್ಲರೂ ಕೂಡ 17ನೇ ವಾರ್ಷಿಕೋತ್ಸವದ ಸಂದರ್ಭಾನುಸಾರ ಭಗವಂತನ ಒಂದು ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ತೈಲಾಭಿಷೇಕ, ಅಲಂಕಾರ, ಅನ್ನದಾನ ಸೇವೆ ಮಾಡಿರ್ತಕ್ಕಂಥ ಸತೀಶ್ ಗಂದೋಡಹಳ್ಳಿ ಅವ್ರಿಗೂ ಕೂಡ ಭಗವಂತ ಅನುಗ್ರಹ ಸಿಗಲಿ. ಅದೇ ರೀತಿಯಾಗಿ ನಮ್ಮ ಗೌರ್ಮೆಂಟ್ ITಯ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಶಿವಾನಂದ್ನವರು ಅವ್ರಿಗೂ ಕೂಡ ಭಗವಂತ ಅನುಗ್ರಹ ಸಿಗಲಿ. ನಾಗರಾಜು, ಇನ್ನೂ ಅನೇಕ ಭಕ್ತರಿಗೆಲ್ಲ ಭಗವಂತ ಒಳ್ಳೇದು ಮಾಡಬೇಕು. ಈ ಸುದರ್ಶನ ಯಾಗದಲ್ಲಿ ಯಾರ್ಯಾರು ಕುಳಿತು ಆ ಸ್ವಾಮಿ ಆ ಕೈಂಕರ್ಯಕ್ಕೆ ಪಾತ್ರರಾಗಿದ್ದಾರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಶನಿದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಆನಂದ್ ರೆಡ್ಡಿ ಅಣ್ಣನವರು ದೇವಾಲಯಕ್ಕೆ ಸೇವೆಯನ್ನು ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಅದನ್ನು ನಾವು ಮುಂದೆ ಈ ಭಗವಂತನ ಶನಿದೇವರ ಒಂದು ರಥಚಕ್ರಕ್ಕೆ 7 ಕುದುರೆಗಳು, ಅದರ ಮೇಲೆ ಅರುಣ ಸಾರಥಿ, ಸೂರ್ಯನಾರಾಯಣ ಸುತ್ತಲೂ ರಥ ಮಾಡಿಸ್ಬೇಕು ಅಂತೇಳಿ ಸಂಕಲ್ಪ ಇದೆ. ಈ ಶ್ರೀಕಾರವಾಗಿ ಅವ್ರು ಕೊಟ್ಟಿರ್ತಕ್ಕಂಥ 1 ಲಕ್ಷ ರೂಪಾಯಿ ನಾವು ಅದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಆ ಸೇವೆ ಕೂಡ ಭಕ್ತರು ಇನ್ನೂ ಮುಂದೆ ಬಂದು ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿಯೂ ಕೂಡ ಮನವಿ ಮಾಡ್ತಾ ಭಗವಂತನ ಅನುಗ್ರಹ ಎಲ್ಲರಲ್ಲಿ ಸಿಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ.